ಅಧ್ವಾನ ಎದ್ದಿದೆ ಸರೂಪ್ನಳ್ಳಿ ಗೇಟ್ ಸೋಮಸಾಗರ ರಸ್ತೆ. ಹೆವಿ ಗಾಡಿಗಳ ಸಂಚಾರದಿಂದ ಸಾವಿನ ದಾರಿಯಾಗಿದೆ ರೋಡ್. ಸುಮಾರು 6 ಕಿಲೋಮೀಟರ್ ವರೆಗೂ ಗುಂಡಿಗಳದ್ದೇ ಕಾರುಬಾರು. ಶಿರಾ ಶಾಸಕ ಟಿಬಿ ಜಯಚಂದ್ರ ಅವರು ಒಮ್ಮೆ ಈ ಸುದ್ದಿಯನ್ನ ನೋಡಲೇಬೇಕು. ನಿಮ್ಮದೇ ಕ್ಷೇತ್ರದಲ್ಲಿರುವ ರಸ್ತೆಗಳ ಕರ್ಮಕಾಂಡವನ್ನ. ಹಲವು ತಿಂಗಳುಗಳಿಂದ ಸರೂಪ್ನಳ್ಳಿ ಗೇಟ್ನಿಂದ ಸೋಮಸಾಗರದವರೆಗೂ ಸಂಪರ್ಕ ಕಲ್ಪಿಸುವ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿದ್ದು ಹೆವಿ ಗಾಡಿಗಳು ಓಡಾಡೋದ್ರಿಂದ ಕಿತ್ತುಹೋಗಿದೆ. ಈ ರಸ್ತೆಯಲ್ಲಿ ಸಂಚರಿಸುವ ಹಲವು ಗ್ರಾಮಗಳ ಗ್ರಾಮಸ್ಥರು ಜೀವ ಭಯದಲ್ಲಿಯೇ ಸಂಚರಿಸುವಂತಾಗಿದೆ. ಸುಮಾರು 6 ಕಿಲೋಮೀಟರ್ ವರೆಗೂ ಈ ರಸ್ತೆ ಇದ್ದು ಸಂಪೂರ್ಣವಾಗಿ ಅಧ್ವಾನ ಎದ್ದುಹೋಗಿದೆ. ಹೌದು, ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತಾಲೂಕು ಪಿಡಬ್ಲ್ಯೂಡಿ ವ್ಯಾಪ್ತಿಯ ಸರೂಪ್ನಳ್ಳಿ ಗೇಟ್ನಿಂದ ಸೋಮಸಾಗರದವರೆಗಿನ ರಸ್ತೆ ಕಾಮಗಾರಿಯನ್ನ ಮಾಡಲು ಅಗೆಯಲಾಗಿತ್ತು. ಈ ಕಾಂಟ್ರಾಕ್ಟರ್ ಒಪ್ಕೊಂಡ ಗುತ್ತಿಗೆದಾರ ಹಳೆ ರಸ್ತೆಯ ಮೇಲಿದ್ದ ಟಾರನ್ನ ಕಿತ್ತು ಹೊಸ ರಸ್ತೆ ಮಾಡಲು ಸಿದ್ಧತೆಯನ್ನ ಮಾಡಿದ್ದ. ಆದ್ರೆ ಅದ್ಯಾವ ಕಾರಣಕ್ಕೂ ಆ ಗುತ್ತಿಗೆದಾರ ಕಾಮಗಾರಿಯನ್ನೇ ಮಾಡದೆ ಹಾಗೆಯೇ ಬಿಟ್ಟುಹೋಗಿದ್ದ. ಇದೀಗ ಈ ರಸ್ತೆಯು ಡಾಂಬರ್ ಕಾಣದೆ ಜಲ್ಲಿ ತುಂಬಿದ ರಸ್ತೆಯಾಗಿ ಬದಲಾಗಿದೆ. ಇತ್ತ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ರಸ್ತೆಯಲ್ಲಿ ಓಡಾಡಲು ಜನರು ಕಷ್ಟಪಡುತ್ತಿದ್ದಾರೆ. ಸುಮಾರು 6 ಕಿಲೋಮೀಟರ್ ವರೆಗೂ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರಾಗಿದೆ. ಇತ್ತ ಈ ರಸ್ತೆಯಲ್ಲಿ ಸಂಚರಿಸುವ ಸವಾರರು ಹಲವು ಬಾರಿ ಅಪಘಾತಕ್ಕೀಡಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರಂತೆ. ಇನ್ನು ಈ ಹೆವಿ ವೆಹಿಕಲ್ಸ್ ಗಾಡಿಗಳು ಇಲ್ಲಿ ಸಂಚರಿಸ್ತಾ ಇರೋದ್ರಿಂದ ಧೂಳು ಎದ್ದು ಮನೆಗಳಿಗೆ ತುಂಬಿಕೊಳ್ತಾ ಇದೆ. ಅತ್ತ ಅದೇ ಧೂಳಿನ ಸಮಸ್ಯೆಯಿಂದಾಗಿ ಜನರು ಉಸಿರಾಟದ ತೊಂದರೆಯಿಂದ ಕೂಡ ಬಳಲುತ್ತಿದ್ದಾರೆ. ಇನ್ನು ಈ ಕುರಿತಾಗಿ ಗ್ರಾಮಸ್ಥ ಯೋಗ ನರಸಿಂಹ ಅವರು ಮಾತನಾಡಿ, ಈ ರಸ್ತೆಯು ರಂಗೇನಹಳ್ಳಿಯಿಂದ ಆಂಧ್ರಪ್ರದೇಶಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಈ ಹಿಂದೆ ಕಾಂಟ್ರಾಕ್ಟರ್ ಒಬ್ಬರು ಶಾಸಕರ ಕಡೆಯಿಂದ ನನಗೆ ಈ ರಸ್ತೆ ಕಾಮಗಾರಿ ಟೆಂಡರ್ ಆಗಿದೆ, ರಸ್ತೆ ಕಾಮಗಾರಿ ಮಾಡಬೇಕಂತ ಬಂದಿದ್ರು. ರಸ್ತೆಯ ಒಂದು ಪದರವನ್ನ ಅಗೆದ್ರು. ಅದಾದ ಬಳಿಕ ಯಾವುದೇ ಕಾಮಗಾರಿ ನಡೆಯಲೇ ಇಲ್ಲ. ಹೀಗಾಗಿ ಈ ರಸ್ತೆ ಸಂಪೂರ್ಣವಾಗಿ ಹಳ್ಳಗಳಿಂದ ತುಂಬಿಕೊಂಡಿದೆ. ಜೊತೆಗೆ ಇಲ್ಲಿ ಹೆವಿ ಗಾಡಿಗಳು ಓಡಾಡೋದ್ರಿಂದ ಧೂಳು ಮನೆಗಳಿಗೆ ತುಂಬಿಕೊಳ್ತಾ ಇದೆ. ಇತ್ತ ಈ ಧೂಳಿನಿಂದಾಗಿ ಜನರು ಅನೇಕ ಕಾಯಿಲೆಗಳಿಗೆ ತುತ್ತಾಗಿ ಸಾವನ್ನಪ್ಪುತ್ತಿದ್ದಾರೆ. ಈ ರಸ್ತೆಯ ಕರ್ಮಕಾಂಡಕ್ಕೆ ಮುಕ್ತಿ ಕೊಡಬೇಕೆಂದು ಅಧಿಕಾರಿಗಳ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಾವಿಲ್ಲಿ ಸ್ಥಳೀಯ ಗ್ರಾಮಸ್ಥರು, ನನ್ನ ಹೆಸರು ಯೋಗ ನರಸಿಂಹ ಅಂತ. ಈ ಒಂದು ರಸ್ತೆ ರಂಗಾಪುರದಿಂದ ರಂಗನಹಳ್ಳಿಯಿಂದ ಆಂಧ್ರಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂತಹ ಒಂದು ರಸ್ತೆ. ಈ ರಸ್ತೆ ಶಿಥಿಲವಾಗಿತ್ತು. ಇದನ್ನು ಇಲ್ಲಿನ ಶಿರಾ ಶಾಸಕರು ಆಗಿದೆ ಅಂತೇಳಿ ಯಾರೋ ಒಬ್ಬರು ಕಾಂಟ್ರಾಕ್ಟ್ರು ಬಂದು ರೋಡನ್ನು ಎಲ್ಲ ಕಿತ್ಬಿಟ್ಟು ಹಾಕಿ ಇವತ್ತಿಗೆ 5 ತಿಂಗಳಾಗಿದೆ. ತುಂಬ ತೊಂದರೆ ಆಗ್ತಾಯಿದೆ. ಎದುರುಗಡೆ ಬರ್ತಕ್ಕಂತಹ ವೆಹಿಕಲಿಂದ ಧೂಳು ಸಿಕ್ಕಾಪಟ್ಟೆ ಬಿದ್ದು ಕಣ್ಣಿಗೆ 2-3 ಜನ ಬಿದ್ದು ಎಲ್ಲ ಅವ್ಯವಸ್ಥೆಗಳಾಗಿದೆ. ಆ ಕಾಂಟ್ರಾಕ್ಟ್ರಿಗೆ ಫೋನ್ ಮಾಡಿದ್ರೆ ಬರ್ತೀವಿ, ಮಾಡ್ತೇವೆ, ಆಗಿದೆ, ಬರ್ತೀವಿ ಇದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಓಡಾಡಲಿಕ್ಕೆ ತುಂಬಾ ತೊಂದರೆಗಳಾಗ್ತಾ ಇದೆ. ನೋಡಿ, ಒಂದು ವೆಹಿಕಲ್ ಇಲ್ಲಿಂದ ಪಾಸ್ ಆಯಿತು ಅಂದರೆ ಮನೆಗಳು ತುಂಬ ಧೂಳು ತುಂಬಿಕೊಳ್ಳುತ್ತೆ. ಈ ಥರದ್ದೆಲ್ಲ ತೊಂದರೆ. ಮತ್ತು ಅಲ್ಲಲ್ಲೇ ಗುಂಡಿ ಬಿದ್ದಿದೆ. ಆ ಗುಂಡಿನ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹರಸಾಹಸ ಪಡಬೇಕು. ಈ ರೀತಿಯಾದಂತಹ ಸಮಸ್ಯೆ ತುಂಬಾ ಇದೆ. ಜಲ್ಲಿಗಳೆಲ್ಲ ಎದ್ದಿದೆ. ಹಾಗಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇಲ್ಲಿ ತುಂಬಾ ತೊಂದರೆ ಆಗ್ತಾಯಿದೆ. ಎಲ್ಲ ಬೆಳಗ್ಗೆ ಇದ್ದರೆ ಬೀಳೋದು ಹೇಳೋದು ಇದೇ ಆಗಿದೆ. ಆದಷ್ಟು ಬೇಗ ರೆಡಿ ಮಾಡಿಕೊಡ್ಬೇಕು ಅಂತ ನಿಮ್ಮ ಒಂದು ಟಿವಿಯ ಮುಖಾಂತರವಾಗಿ ಸಂಬಂಧಪಟ್ಟವರಿಗೆ ತಲುಪಿಸಿ ಅಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ. ಯೋಗ ನರಸಿಂಹ ಅಂತ, ಇಲ್ಲಿ ಹಾಲ್ದೊಡ್ಡೇರಿಯವರು. ಈ ಒಂದು ರಸ್ತೆ ಶಿರಾ ಮತ್ತು ತುಮಕೂರು 2 ತಾಲೂಕನ್ನು ಹಾಯ್ದು ಹೋಗುತ್ತೆ. ಹಾಗಾಗಿ ಈ ಒಂದು ರಸ್ತೆಗೆ ಯಾರು ಹೇಳೋರು ಕೇಳೋರು ಇಲ್ದಂಗಾಗಿದೆ. ಹಂಗಾಗಿ ಇಲ್ಲಿ ಸುರೇಶ್ ಗೌಡ ಶಾಸಕರು ಬರ್ತಾರೆ. ಆ ಶಿರಾ ತಾಲೂಕು ಬಂದು ಟಿ ಬಿ ಜಯಚಂದ್ರ ಸಾಹೇಬರು ಅವರು ಬರ್ತಾರೆ. ಇಲ್ಲಿ ಗಮನ ಹರಿಸ್ಬೇಕು ಅಂತೇಳಿ ತುಂಬ. ಮತ್ತು ವೆಹಿಕಲ್ ಜಾಸ್ತಿ ಓಡಾಡ್ತವೆ. ಇಲ್ಲಿ ಸನ್ವೀಕ್ ಅಂತ ಒಂದು ಕಾರ್ಖಾನೆ, ತುಂಬ ಟನ್ನೇಜ್ ಗಾಡಿಗಳು ಓಡಾಡ್ತವೆ. ನೀವು ಇವತ್ತು ರಸ್ತೆ ಮಾಡಿದ್ರೂ ಸಹ ಅವ್ರು 40 ಟನ್ನು 50 ಟನ್ನು ಕಬ್ಬಣ ಮತ್ತು ಏನು ಬ್ರಿಕ್ಸು ಈ ಥರದ ಲೋಡ್ಗಳು ಹೋಗುತ್ತೆ.
ಆ ಟನ್ನೇಜ್ ಗಾಡಿ ಹೋದಾಗ ಇವರು ಆ ಪ್ರಪೋರ್ಷನಲ್ಲಿ ಒಂದು ಡಾಂಬರ್ ಹಾಕಿರಲ್ಲ, 2 ತಿಂಗಳು 3 ತಿಂಗಳು ಎಲ್ಲ ಎದ್ದೋಗಿರುತ್ತೆ. ಈ ರೀತಿಯಾದಂತಹ ಸಮಸ್ಯೆ ಅವ್ರು ಹಾಕಿದ್ರೂ ಸಹ ಈ ರಸ್ತೆ ಉಳಿಯೋದಿಲ್ಲ, ಹಂಗಿದೆ. ಈ ಒಂದು ರಸ್ತೆಗೆ ಭಾರಮಿತಿ ಎಷ್ಟಿದೆಯೋ ಅಷ್ಟು ಓಡಾಡಲಿಕ್ಕೆ ಅನುಮತಿ ಕೊಡಬೇಕು. ಸುಮಾರು ಒಂದು ಇಟ್ಟಿಗೆ ತುಂಬಿಕೊಂಡು ಡೈಲಿ ಇಟ್ಟಿಗೆ ಕಬ್ಬಣ ತುಂಬಿಕೊಂಡು ಸುಮಾರು ಇಲ್ಲ ಜಾಸ್ತಿ ಇದೆ ಸರ್, ಜಾಸ್ತಿ ಓಡಾಡ್ತವೆ, ತುಂಬ ತೊಂದರೆ ಆಗ್ತಾ ಇದೆ. ಹಿಂಗಾಗಿ ಮಾಡಿದ್ರೂ ಸಹ ಅದಕ್ಕೆ ತಕ್ಕನಾಗಿ ರಸ್ತೆ ಮಾಡಬೇಕು, ಭದ್ರವಾಗಿ ಕೇಳ್ಕೊತಾ ಇದ್ದೀವಿ. ಇನ್ನು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ವರೂಪ್ನಳ್ಳಿ ಮತ್ತು ಸೋಮಸಾಗರ ರಸ್ತೆಯ ಕರ್ಮಕಾಂಡಕ್ಕೆ ತಿಲಾಂಜಲಿಯನ್ನ ಹಾಡಬೇಕಾಗಿದೆ. ಆ ಮೂಲಕ ವಾಹನ ಸವಾರರ ಜೀವವನ್ನ ಉಳಿಸುವ ಕೆಲಸವನ್ನ ಮಾಡಬೇಕಿದೆ. ಇಲ್ಲವಾದಲ್ಲಿ ಮುಂದೆ ಆಗುವ ಸಾವು ನೋವುಗಳಿಗೆ ನೀವೇ ನೇರವಾಗಿ ಹೊಣೆಗಾರರಾಗಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.